ಕನ್ನಡ ಹಾಗೂ ಗೋವಾ ಕನ್ನಡಿಗರಿಗಾಗಿ ನೂತನವಾಗಿ ಆರಂಭಗೊಂಡಿರುವ ಗೋವಾ ಕನ್ನಡ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮಧ್ಯಾಹ್ನ ಬಂದೆ, ರಾತ್ರಿ ಬಂದೆ, ಆ ಕೆಲಸ ಮಾಡಿದೆ, ಮೂರು ಮೀಟಿಂಗ್. ನಿಜವಾಗ್ಲೂ ಪಿಂಗಿ ಅವರ ಆ ಸಿಚುವೇಶನ್ ಏನಿತ್ತು ಅಂತ ಹೇಳಿದ್ರೆ, ಅವ್ರ ಮಗು 7 ತಿಂಗಳಿಗೆ ಹುಟ್ಟದ್ದು. ಆ ಮಗು ಇದ್ರೊಳಗೆ ಇರ್ತಾರಲ್ಲ, ಎಂತದ್ದು ಹೇಳ್ತಾರೆ, ಇಟ್ಟಿದ್ರು. ಅವ್ರ ಪಾಪ ಎಂಟಿ ಅಡ್ಮಿಟ್ ಹಾಸ್ಪಿಟ್ಲಲ್ಲಿ, ಮಗು ವೆಂಟಿಲೇಷನ್. ಇವರು ಅಲ್ಲಿ ಮಗುನ ನೋಡ್ಬೇಕು, ಎಂಟಿಯನ್ನು ನೋಡ್ಬೇಕು, ಇನ್ನೊಂದು ಮಗು ಮನೇಲಿದೆ, ಮತ್ತೆ ಅವರು ಎಲೆಕ್ಷನ್ಗೆ ನನ್ನ ಜೊತೆ ಕೆಲಸ ಮಾಡಬೇಕು. ಸ್ಟೇಟ್ ಸೆಕ್ರೆಟರಿ ಅವರು. ಈ ಒಂದು ಯೋಚನೆ ಮಾಡಿ, ನೀವೆಲ್ಲ ಯಾವುದೇ ಒಂದು ಮನುಷ್ಯನ ಅವಸ್ಥೆ ಏನಾಗಿರ್ಬೋದು, ಆದರೆ ಒಂದು ದಿವಸ ಅವರು ನನಗೆ ಹೇಳಿಲ್ಲ, ನನಗೆ ಬರ್ಲಿಕ್ಕೆ ಆಗಲ್ಲ ಅಂತೇಳಿ. ನಾನು ಫೋನ್ ಮಾಡ್ತಿದ್ದೆ, ಪಿಂಗಿ ಅವರೇ ಇವತ್ತು ಅಲ್ಲಿ ಮೀಟಿಂಗ್ ಹೊಟ್ಟೋದ್ರದ್ದು ಏನು ಅರೇಂಜ್ಮೆಂಟ್ ಏನಾಗಿದೆ, ಪಿಂಗಿ ಅವರೇ ಅಲ್ಲಿಷ್ಟು ಜನ ಬರ್ತದೆ, ಅವ್ರದ್ದು ನಾಷ್ಟ ಪಾನಿದು ಏನಾಗಿದೆ. ಒಂದು ಸಲ ಅವರು ಸಿಟ್ಟಾಗಿ ನನ್ನ ಹತ್ರ ಮಾತಾಡಲಿಲ್ಲ. ಅದೇ ಜಾಗದಲ್ಲಿ ನಾನಿದ್ರೆ 100% ನಾನು ಸಿಟ್ಟಾಗಿ ಮಾತಾಡ್ತಿದ್ದೆ. ಯಾಕಂದ್ರೆ ಇಲ್ಲಿ ಎಂಟಿನ ನೋಡ್ಬೇಕು, ಅಲ್ಲಿ ಮಗುವನ್ನ ನೋಡ್ಬೇಕು, ಇಲ್ಲಿ ವೆಹಿಕಲ್ ಇಂದ ಸಹ ಪ್ರಾಬ್ಲಮ್ ಅವ್ರಿಗೆ. ಪಾಪ ಬೈಕಲ್ಲಿ ಬರುದು, ಅಲ್ಲಿ ಬೈಕಲ್ಲಿ ಇಟ್ಕೊಂಡು ನೋಡಿ. ಆದ್ರೆ ನಾನು ಒಂದು ಹಿಂದೂ ಧರ್ಮದ ಬಗ್ಗೆ, ಇನ್ನೊಂದು ನಮ್ಮ ಬಿಜೆಪಿ ಪಕ್ಷದ ಬಗ್ಗೆ ಎಷ್ಟೊಂದು ಅಭಿಮಾನ ಇದೆ ಅನ್ನೋದನ್ನು ಇನ್ನು ಹೇಳುವ ಅಗತ್ಯ ಇಲ್ಲಲ್ಲ. ಆದ್ರಿಂದ ಪಿಂಗಿ ಅವರೇ, ನಾನು ನಿಜವಾಗ್ಲೂ ನಿಮಗೆ ಚಿರಋಣಿಯಾಗಿದ್ದೇನೆ. ಯಾಕಂದ್ರೆ ನಿಮ್ಮಂತ ಸೆಕ್ರೆಟರಿನ ನಾನು ಪಡಿಬೇಕಾದ್ರೆ ನಾನು ಎಲ್ಲೋ ಏನೋ ಒಂದು ಇದು ಉಪಕಾರ ಮಾಡಿರ್ಬೋದು, ಹೋದ ಜನ್ಮದೇನೆ ಇರಬೇಕು. ಆದ್ರಿಂದ ಯಾವುದೇ ಒಂದು ಮನೆ ನಡಿಬೇಕಾದ್ರೆ ಆ ಮನೆಗೊಂದು ಯಜಮಾನ ಬೇಕು. ಆ ಯಜಮಾನನಿಗೆ ಒಬ್ಬ ಹೇಗೆ ನಡಿಬೇಕು ಎಂತ ಹೇಳಿಗೆ ಒಬ್ಬ ಬೇಕು. ಯಜಮಾನದಿಂದ ಎಂತ ಆಗುದಿಲ್ಲ. ಆ ಯಜಮಾನನ ಜೊತೆಗೆ ಎಂತ ಕೋರ್ ಕಮಿಟಿ ಅಂತ ಇರ್ತಾರಲ್ಲ, ಅದು ಬಹಳ ಮುಖ್ಯ. ಅದು ಗಟ್ಟಿದ್ರೆ ಮಾತ್ರ ಯಜಮಾನ, ಮತ್ತೆ ಯಜಮಾನ ಹೆಸರಿಗೆ ಮಾತ್ರ ಯಜಮಾನ ಇರ್ತಾನೆ. ಆದ್ರಿಂದ ಎಲೆಕ್ಷನ್ ಎಕ್ಸ್ಪೀರಿಯನ್ಸ್ ಅಂತ ನಂದು ಇದು. ಇಂಥ ಸಿಚುವೇಶನ್ ಎಷ್ಟೋ ಜನಕ್ಕೆ ಇರ್ತದೆ, ಅದರಲ್ಲಿ ನಮ್ಮ ಬಿಂಗಿ ಅವರು. ಅದರಿಂದ ಬಿಂಗಿ ಅವರೇ ತುಂಬಾ ತುಂಬಾ ಥ್ಯಾಂಕ್ಸ್. ನಿಮ್ಮ ಈ ಕೆಲಸ ನೀವು ಮಾಡ್ತೀರಿ. ನೀವು ಮಾಡಿದ ಕೆಲಸ ದೇಶಕ್ಕಾಗಿ ಮಾಡಿದ್ದೀರಿ, ನಮ್ಮ ಕನ್ನಡದವರಿಗಾಗಿ ಮಾಡಿದ್ದೀರಿ, ಹಾಗೂ ನಮ್ಮ ಧರ್ಮಗಾಗಿ ಮಾಡಿದ್ದೀರಿ. 8 ಮಕ್ಕಳನ್ನ ಬೇರೆಯವ್ರ ಹತ್ರ ಫಸ್ಟ್ 8 ಮಕ್ಕಳು ಅಂತ ಹೇಳ್ತಾ ಇದ್ರು, 100%. ಆದರೆ ಇವ್ರು ಹೇಳಿಲ್ಲ. ಹೀಗೆ ನಿಮ್ಮ ಸೇವೆ ದೇಶಕ್ಕೆ, ಕನ್ನಡದವರಿಗೆ ಮತ್ತೆ ನಮ್ಮ ಧರ್ಮಕ್ಕೆ ಆಗ್ತಾ ಇರಲಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ಮತ್ತೆ